ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ ಆಗಿ ಮಟನ್ ಕರಿ ಮಾಡೋದು ನೋಡ್ಕೊಳ್ಳೋಣ. ಅದು ಖಾರವಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕುಕ್ಕರ್ ಬಿಸಿ ಮಾಡಿ 3 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ನೀವು ಕಸೂರಿ ಮೇಥಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಹಾಗೆ 20ರಿಂದ 25 ಸಾಂಬಾರು ಈರುಳ್ಳಿ ಸೇರಿಸ್ತಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಈರುಳ್ಳಿ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು. ನೋಡೋದ್ರಲ್ಲ, ಈ ರೀತಿ ಆಗಬೇಕು. ಈ ಥರ ಆದ ನಂತರ ನಾನು 350 ಗ್ರಾಮಷ್ಟು ಮಟನ್ ನೀಟಾಗಿ ಕ್ಲೀನ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಗ್ರೇವಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಿದ್ದೀನಿ. ಈಗಲೇ ಹಾಕ್ಕೊಳ್ಳೋದ್ರಿಂದ ಮಟನ್ ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿನಲ್ಲಿ ತಿನ್ನೋವಾಗ. ಅದರಿಂದ ಈಗಲೇ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆಯೇ 2 ಟೊಮೊಟೊನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈಗ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು. ಅಷ್ಟರಲ್ಲಿ ಮಟನ್ ಸಹ ನಮಗೆ ಚೆನ್ನಾಗಿ ಬೆಂದೋಗುತ್ತೆ. ಆ ರೀತಿ ನೀಟಾಗಿ ಫ್ರೈ ಮಾಡ್ತೀರಿ. ಇದು ಆಗ್ತಾ ಇರಲಿ ಅಷ್ಟರಲ್ಲೊಂದು ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 1 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚಷ್ಟು ಚಕ್ಕೆ ಮತ್ತು 7ರಿಂದ 8 ಲವಂಗ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ ಶುಂಠಿ 1 ಇಂಚಷ್ಟು ಮತ್ತು ಒಂದು 7-8 ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆ 2 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಂತರ ಖಾರಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಮಾತ್ರ ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನೂ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದರಲ್ಲಿ ನೀರು ಹಾಕಿ ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿದ್ರಲ್ಲ, ಮಟನ್ ಸಹ ನಮಗೆ ಚೆನ್ನಾಗಿ ಬೆಂದಿದೆ, ಅಂದರೆ ಒಂದು ಅರ್ಧ ಭಾಗ ಬೆಂದೋಗಿದೆ. ಈಗ ರುಬ್ಬಿಟ್ಟಿರುವಂಥ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈ ಮಸಾಲ ಸೇರಿಸಿದ ನಂತರನೂ ಅಷ್ಟೇ ಮತ್ತೆ ಇನ್ನೊಂದು 2 ಅಥವಾ 3 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ದೀವಿ, ಹಾಗೆ ಮಸಾಲನೂ ಸೇರಿಸಿದ್ದೀವಲ್ವ, ಗಟ್ಟಿಯಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಪೀಸಸ್ ತುಂಬ ಚೆನ್ನಾಗಿ ಬರುತ್ತೆ, ಖಾರವಾಗಿರುತ್ತೆ ತಿನ್ನೋದಕ್ಕೆ. ಈಗ ನಾನು ನೀರನ್ನು ಹಾಕ್ತಾ ಇದ್ದೀನಿ. 1 ಗ್ಲಾಸಷ್ಟು, ಅಂದರೆ ಮಟನ್ ಬೇಯೋದಕ್ಕೆ ಇಷ್ಟು ನೀರು ಬೇಕಾಗುತ್ತೆ. ಅದರಿಂದ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ. ಕುಕ್ಕರಲ್ಲಿ ಮಾಡೋದಾದರೆ ಇಷ್ಟು ನೀರು ಹಾಕ್ಕೊಳ್ಳಿ. ಅದೇ ನೀವು ಪಾತ್ರೆಯಲ್ಲಿ ಮಾಡೋದಾದ್ರೆ ಇನ್ನೂ ಸ್ವಲ್ಪ ನೀರು ಹೆಚ್ಚಿಗೆನೇ ಹಾಕಬೇಕು. ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ 4ರಿಂದ 5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಅಷ್ಟೇ ಸ್ಪೈಸಿಯಾಗಿ ಮಟನ್ ಗ್ರೇವಿ ರೆಡಿ ಆಗೋಯ್ತು. ತುಂಬ ಚೆನ್ನಾಗಾಗಿದೆ. ನೋಡ್ತಿದ್ರೆ ಈಗಲೇ ನನಗೆ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಾಗಿದೆ. ಮತ್ತೆ ಒಂದು ಕುದಿ ಬರ್ತಾ ಇದೆ. ಈಗ ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ರುಚಿಯಾದಂಥ ಮಟನ್ ಕರಿ ರೆಡಿ ಆಗೋಯ್ತು. ನೀವು ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲ ಚಪಾತಿ ದೋಸೆ ಜೊತೆ ಸರ್ವ್ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು. ನಾನು ಸಿಂಪಲಾಗಿ ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.